ಹನಿ ವೆನೆಲ್ಲ ಯೂಸ್ ಮಾಡ್ತೀನಿ ಫ್ರೇಗ್ರೆನ್ಸ್ ಬಂದಿದೆಯಲ್ವಾ. ಇವಾಗ ಮನೆ ಫುಲ್ ಕ್ಲೀನ್ ಮಾಡ್ತಾ ಇರ್ತೀವಿ. ಜಿರಳೆ ಕಟ್ಟ ಜಾಸ್ತಿ ಇದೆ. ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಭವ್ಯಾಸ್ ವರ್ಲ್ಡ್. ಸೊ ಆಷಾಢ ಹೋಗಿ ಶ್ರಾವಣ ಸ್ಟಾರ್ಟ್ ಆಗ್ತಿದ್ದಿಲ್ಲ, ವರಮಹಾಲಕ್ಷ್ಮಿ ಹಬ್ಬ ಹೆಂಗೋ ಹತ್ರ ಬರ್ತಿದ್ದಿಲ್ಲ. ನನಗೆ ಫ್ರೀ ಇದ್ದಾಗ ಮನೆ ಡೀಪ್ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಫಸ್ಟ್ ಈ ಹಾಲಿಂದ ಸ್ಟಾರ್ಟ್ ಮಾಡ್ತೀನಿ. ನಾನು ತೊಗೊಂಡೆ ಕರ್ಟನ್ಸ್ ಎಲ್ಲ ಬಿಚ್ಚಿಬಿಟ್ಟು ಇದೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಟ್ರೆ ಇಲ್ಲಿಂದನೇ ಕೆಲಸ ಅರ್ಧ ಮುಗಿಯುತ್ತೆ ನನಗೆ. ನೆಕ್ಸ್ಟ್ ಬಂದು ಈ ರೂಮ್ ಕ್ಲೀನ್ ಮಾಡಬೇಕು. ಸೊ ಇದೆಲ್ಲ ಕರ್ಟನ್ಸ್ ಎಲ್ಲ ಬಿಚ್ಚಿಬಿಟ್ಟು ಇದೆಲ್ಲ ವಾಶ್ ಮಾಡಬೇಕು, ಮೆಸ್ಸೆಲ್ಲ. ಸೊ ಇದು ಬಂದು ನಮ್ಮ ರೂಮ್ ಬಂತು ಮತ್ತು ಕ್ಲೀನ್ ಮಾಡಬೇಕು. ಸೊ ವರಮಹಾಲಕ್ಷ್ಮಿ ಹಬ್ಬ ಬಂದ ತಕ್ಷಣ ಫಸ್ಟ್ ನಮ್ಗೆ ಸ್ಟಾರ್ಟ್ ಆಗೋದೆ ಮನೆ ಕೆಲಸ. ಸೊ ನಾನು ಬೇಗನೆ ಸ್ಟಾರ್ಟ್ ಮಾಡ್ಕೊತ ಇದ್ದೀನಿ ಮನೆ ಕೆಲಸನ. ನಾನು ಆಷಾಢದಲ್ಲೇ ಸ್ಟಾರ್ಟ್ ಮಾಡಿದೆ ಕ್ಲೀನ್ ಮಾಡೋದಕ್ಕೆ. ಅಪ್ಲೋಡ್ ಮಾಡೋದು ಮಾತ್ರ ಒಂಚೂರು ಲೇಟ್ ಆಯಿತು. ಕರ್ಟನ್ಸ್ ಎಲ್ಲ ಹೆವಿ ಇದ್ದಾವೆ. ಸೊ 2 ಲೇಯರ್ಸ್ ಇದೆ. 2 ತೆಗಿಬೇಕಂದ್ರೆ ಒಂಚೂರು ಟೈಮ್ ಆಗುತ್ತೆ. ಬೆಳಗ್ಗೆನೇ ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಬಿಟ್ಟು ಈ ಎಕ್ಸ್ಟ್ರಾ ಕೆಲಸ ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಇದರಲ್ಲಿ ಸ್ವಲ್ಪ ಹ್ಯಾಂಡ್ ವಾಶು ಮಾಡ್ತೀನಿ, ಇನ್ನೊಂದು ಸ್ವಲ್ಪ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಡ್ತೀನಿ. ಸೊ ಇದು 2 ಲೇಯರ್ ಇರೋದಕ್ಕೋಸ್ಕರ ಒಂದೊಂದೇ ಬಿಚ್ಕೊಂಡ್ಬಿಟ್ಟು ಸೈಡ್ ಹಿಡ್ಕೊಂಡ್ಬಿಟ್ರೆ ನೆಟ್ಟೆಡ್ ಹಾಕಿದ್ರೆ ಬೆಳಕು ಕೂಡ ಚೆನ್ನಾಗಿ ಬರುತ್ತೆ ಮನೆಗೆ. ಸೊ ಇದೆಲ್ಲ ಬಿಚ್ಚಿಬಿಟ್ಟು ಫಸ್ಟ್ ಅದೆಲ್ಲ ನೀಟಾಗಿ ವಾಶ್ ಮಾಡಿಬಿಡ್ತೀನಿ, ಮತ್ತು ಕ್ಲೀನಿಂಗ್ ಬರ್ತೀನಿ. ಇದೆಲ್ಲ ತೆಗೆದುಬಿಡಬೇಕು. ಸೊ ಇವೆಲ್ಲ ಕ್ಲಾತ್ ಎಲ್ಲ ತೆಗೆದುಬಿಡ್ತೀನಿ. ಎಲ್ಲ ವಾಷಿಂಗ್ ಹಾಕ್ಕೊಂಡ್ಬಿಟ್ರೆ ಮತ್ತು ನೀಟಾಗಿ ಧೂಳೆಲ್ಲ ಹೊದಿಸ್ಕೊಂಡ್ಬಿಟ್ಟು ಕ್ಲೀನ್ ಮಾಡ್ಕೊಳೋಕ್ಕೂ ಈಸಿಯಾಗಿರುತ್ತೆ. ನನಗೆ ಲಿವಿಂಗ್ ಏರಿಯಾ ಫುಲ್ ಕ್ಲೀನ್ ಹಾಕಿಬಿಟ್ರೆ ಅರ್ಧ ಕೆಲಸ ಮುಗಿಯುತ್ತೆ. ಕರ್ಟನ್ಸು ತುಂಬ ಹೆವಿ ಇದೆ, ವಾಶ್ ಮಾಡಲ್ಲ ಹಾರೋಕ್ಕೆ. ಸೊ ಈ ಮ್ಯಾಟೆಲ್ಲ ಇವಾಗಲೇ ವಾಶ್ ಮಾಡಿಬಿಡ್ತೀನಿ. ವಾಷಿಂಗ್ ಮಿಷಿನ್ಗೆ ಫಸ್ಟ್ ದೊಡ್ಡ ಕರ್ಟನ್ಸ್ ಎಲ್ಲ ಹಾಕ್ಕೊಂಡ್ಬಿಡ್ತೀನಿ. ಸೊ ಕ್ಲೀನ್ ಮಾಡುವಾಗ ಫಸ್ಟ್ ವಾಷಿಂಗ್ ಎಲ್ಲ ಹಾಕ್ಕೊಂಡು ಮತ್ತೆ ಧೂಳೆಲ್ಲ ಉದುರಿಸ್ಕೊಂಡ್ರೆ ಅಷ್ಟೊತ್ತಿಗೆ ಇದೆಲ್ಲ ಹಾರ್ಕೊಂಡ್ಬಿಡುತ್ತೆ. ಸೊ ಒಂದು 30 ನಿಮಿಷಕ್ಕೆ ಸೆಟ್ಟಿಂಗ್ ಮಾಡ್ತೀನಿ. ಸೊ ನೆಕ್ಸ್ಟ್ ಇರೋವೆಲ್ಲ ಇದೆ ಹ್ಯಾಂಡ್ ವಾಶೇ ಮಾಡ್ಕೊಂಡ್ಬಿಡ್ತೀನಿ. ಸೊ ಸ್ವಲ್ಪ ಪೌಡರ್ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಹ್ಯಾಂಡ್ ವಾಶ್ ಮಾಡಲ್ಲ, ಚೆನ್ನಾಗಿ ಜಾಲಿಸ್ತೀನಿ. ಸೊ ಲಾಸ್ಟಲ್ಲಿ ಕಂಫರ್ಟ್ ಹಾಕಿಬಿಟ್ಟು ಒಂದು 10 ನಿಮಿಷ ಇದನ್ನು ಬಿಟ್ಬಿಡ್ತೀನಿ. ಸೊ ನೆಕ್ಸ್ಟ್ ಈ ನೆಟ್ಟೆಡಲ್ಲ ಅಷ್ಟೇ ಹ್ಯಾಂಡ್ ವಾಶೇ ಮಾಡ್ತೀನಿ. ಆ ದೊಡ್ಡದು ಮಾತ್ರ ಕರ್ಟನ್ಸ್ ಮಾತ್ರ ವಾಷಿಂಗ್ ಮಿಷಿನ್ಗೆ ಹಾಕೋದು, ಇನ್ನೆಲ್ಲ ಹ್ಯಾಂಡ್ ವಾಶೇ ಮಾಡೋದು. ಸೊ ಕಂಫರ್ಟಲ್ಲಿ ಮತ್ತೆ ನೆನೆಸಿಟ್ಟಿದ್ನಲ್ಲ ಅಷ್ಟೊಲ್ಗೆ ಇದನ್ನೆಲ್ಲ ಹಾರಾಕೊಂಡ್ಬಿಡ್ತೀನಿ. ಸೊ ಮನೆ ಕೆಲಸ ಮಾಡೋವಾಗ ಒಂದೇ ಟೈಮ್ ಮಾಡೋ ಬದಲು ಟೈಮ್ ಇದ್ದಾಗ ನೀಟಾಗಿ ಮಾಡಿಕೊಂಡ್ರೆ ನಮಗೂ ಸ್ಟ್ರೈನ್ ಆಗೋಲ್ಲ, ಈಸಿ ಆಗುತ್ತೆ. ಒಂದೊಂದು ಏರಿಯಾದ ಒಂದೊಂದು ಟೈಮಲ್ಲಿ ಮುಗಿಸ್ಕೊತೀನಿ. ಮ್ಯಾಟೆಲ್ಲ ವಾಶ್ ಮಾಡಿಕೊಂಡೆ. ಕರ್ಟನ್ಸ್ ಎಲ್ಲ ತೆಗೆದುಬಿಟ್ಟು ನೀಟಾಗಿ ಇದನ್ನು ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಧೂಳು ತುರಿಸ್ಕೊಂಡು ಹೊರಿಸ್ಕೊಂಡು ಬಂದರೆ ಮುಗೀತು. ಮೇಲೆ ಕರ್ಟನ್ಸ್ ಎಲ್ಲ ಹಾರೋ ಒಳಗಡೆ ಇದು ಮಕ್ಕಳ ರೂಮ್ಸ್ ಎಲ್ಲ ತೆಗೆದುಬಿಡ್ತೀನಿ. ಸೊ ಬೆಡ್ಶೀಟ್ ಬಂದು ಫ್ರೀ ಇದ್ದಾಗ ಒಂದೊಂದು ಬೆಡ್ಶೀಟ್ ಹಾಕ್ಕೊಂಡು ವಾಶ್ ಮಾಡ್ಕೊತೀನಿ. ಸೊ ಈ ಕರ್ಟನ್ಸ್ ಎಲ್ಲ ತೆಗೆದುಬಿಟ್ರೆ ಸೊ ಅದು ವಾರ ಒಳಗಡೆ ಇದನ್ನೆಲ್ಲ ವಾಶ್ ಮಾಡಿದ್ರು ಕೂಡ ನಮಗೆ ನೀಟಾಗಿ ಸಾಯಂಕಾಲ ಒಳಗಡೆ ಹಾರ್ಕೊಂಡ್ಬಿಡುತ್ತೆ. ನೀರಲ್ಲಿ ಜಾಸ್ತಿ ಕರ್ಟನ್ಸ್ ಹರಿದೋಯ್ತು. ಬಿಸಿಲಲ್ಲಿ ಒಣಗಿ ನೀರಲ್ಲಿ ಹಾಕೋ ಅಷ್ಟೇ ಫುಲ್ ಕರ್ಟನ್ಸ್ ಎಲ್ಲ ಹರಿದೋಗ್ಬೇಕು. ವಾಷಿಂಗ್ ಎಲ್ಲ ಆಯಿತು. ನಾನು ಕಂಫರ್ಟರ್ಸ್ಗೆ ಬೆಡ್ಶೀಟ್ ಮೇಲೆ ಶೀಟ್ ತೊಗೊಂಡಿದ್ದೀನಿ ಕವರ್ ಮಾಡೋದಕ್ಕೆ. ಸೊ ಇದನ್ನು ತೆಗೆದುಬಿಟ್ಟು ವಾಶ್ ಮಾಡ್ಕೊಬೋದು, ಬೆಡ್ಶೀಟ್ಸ್ ಕೂಡ ಹಾಳಾಗೋದಿಲ್ಲ. ಸೊ ಪಿಲ್ಲೋಸು ಅಷ್ಟೇ ತೆಗೆದುಬಿಟ್ಟು ವಾಶ್ ಮಾಡಿಬಿಡ್ತೀನಿ. ಸೊ ಧೂಳೆಲ್ಲ ಉದುರಿಸ್ಕೊಂಬಿಟ್ಟು ನೀಟಾಗಿ ಗೂಡೇನು ಜಾಸ್ತಿ ಕಟ್ಟಿರೋದಿಲ್ಲ, ರೋಡ್ ಸೈಡ್ ಇರೋದಕ್ಕೋಸ್ಕರ ಸ್ವಲ್ಪ ಧೂಳು ಜಾಸ್ತಿ ಇರುತ್ತೆ. ಸೊ ಫಸ್ಟು ಧೂಳೆಲ್ಲ ಒರೆಸ್ಕೊಂಬಿಟ್ಟು ಮತ್ತೆ ಕಾಲಿನ ಹಾಕಿಬಿಟ್ಟು ನೀಟಾಗಿ ಒರೆಸ್ಕೊಂಬಿಟ್ರೆ ವಿಂಡೋಸು ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ. ಸೊ ಹ್ಯಾಂಡಲ್ಸ್ ಎಲ್ಲ ಒಂಚೂರು ಕೊಳೆ ಆಗಿರುತ್ತಲ್ವ, ಈ ಥರ ಹ್ಯಾಂಡಲ್ ಇಟ್ಕೊಂಡು ಸೊ ಒಂಚೂರು ಕಾಲಿನ ಹಾಕಿಬಿಟ್ಟು 1-2 ನಿಮಿಷ ಬಿಟ್ಟು ಒರೆಸ್ಕೊಂಡ್ರೆ ನೀಟಾಗಿ ಹೊರಟೋಗುತ್ತೆ.
ಫಸ್ಟ್ ಬಿದ್ದ ತಕ್ಷಣ ನಾನು ವಾಶ್ ಮಾಡಿಬಿಡ್ತೀನಿ. ಪಿಲ್ಲೋಸ್ ಕೂಡ ವಾಷಿಂಗ್ ಹಾಕ್ಕೊಂಡೆ. ಸೊ ಇದೆಲ್ಲ ಬಟ್ಟೆ ಎಲ್ಲ ಮುಡ್ಚಬೇಕು. ಇನ್ನು ಬಟ್ಟೆ ಮುಡ್ಚಿಲ್ಲ 2 ಡೇಸಿಂದ. ಕಸ ನೋಡಿ ಧೂಳು ಬರೀ ಧೂಳೇ ಇದೆ. ಕ್ಲೀನ್ ಆಯಿತು. ಈ ರೂಮ್ ಕೂಡ ಕ್ಲೀನ್ ಆಯಿತು. ನೀಟಾಗಿ ಇನ್ನೊಂದು ಟೈಮ್ ಎಲ್ಲ ಒರೆಸ್ಕೊಂಬಂದುಬಿಟ್ರೆ ಮಾಪಲ್ಲಿ ಮುಗೀತು. ಸೊ ಕವರ್ಸ್ ಎಲ್ಲ ಹಾಕಬೇಕು, ಬೆಡ್ಶೀಟ್ ಕವರ್ಸು. ಇದು ಮುಗೀತು. ಈ ರೂಮು ಆಯಿತು. ಕರ್ಟನ್ಸ್ ಎಲ್ಲ ಹಾಕ್ಬಿಟ್ಟು ಈ ರೂಮಲ್ಲಿ ಕರ್ಟನ್ಸ್ ಎಲ್ಲ ಹರಿದೋಗ್ಬಿಟ್ಟಿದೆ. ಬಿಸಿಲಿಗೆಲ್ಲ ಒಣಗಿ ಈ ರೂಮ್ಗೆಲ್ಲ ಹೊಸ ಕರ್ಟನ್ಸೇ ತರಬೇಕು. ಮತ್ತು ಮಿಸ್ ಕೂಡ ಹರಿದೋಗಿದೆ. ಸೊ ಇದೆಲ್ಲ ಫುಲ್ ಕ್ಲೀನ್ ಆಗೋಯಿತು. ನೀಟಾಗಿ ಮಾಫ್ ಮಾಡಿಬಿಟ್ರೆ ಈ ರೂಮೆಲ್ಲ ಮುಗೀತು. ಸೊ ಇದೊಂದು ಪೆಂಡಿಂಗ್ ಇದೆ, ಇದು ಮಾಡಬೇಕೀಗ. 1:30 ಆಗಿದೆ. ಇದೊಂದು ಮುಗಿದ್ರೆ ಫುಲ್ ಈ ಹಾಲೆಲ್ಲ ಕಂಪ್ಲೀಟ್ ಮುಗಿಯುತ್ತೆ. ಇದು ಬಂದು ಹಬ್ಬದ ಹತ್ರ ಟೈಮಲ್ಲಿ ಎಲ್ಲ ಒರೆಸ್ಕೊತೀನಿ. ಇವಾಗ ಸದ್ಯಕ್ಕೇನು ಒರೆಸೋದಿಲ್ಲ. ಸೊ ಈ ಹಾಲೆಲ್ಲ ಫುಲ್ ಕಂಪ್ಲೀಟ್ ಆಗುತ್ತೆ. ಈಗ ಫರ್ನಿಚರೆಲ್ಲ ನೀಟಾಗಿ ಒರೆಸ್ಬಿಟ್ಟು ಈ ಗ್ಲಾಸೆಲ್ಲ ನೀಟಾಗಿ ಒರೆಸ್ಕೊಂಡ್ರೆ ವರಮಹಾಲಕ್ಷ್ಮಿ ಹಬ್ಬ ಬಂದರೆ ಫುಲ್ಲು ಕ್ಲೀನಿಂಗ್ ಇರುತ್ತೆ. ಡೀಪ್ ಕ್ಲೀನ್ ಮಾಡಬೇಕು. ಸೊ ನಾನು ಯಾವ ಕೆಲಸದವ್ರು ಹಿಡ್ಕೊಳಲ್ಲ, ನಾನು ಓನಾಗೆ ಮಾಡ್ಕೊತೀನಿ. ಟೈಮ್ ಸಿಕ್ಕಿದಾಗೆಲ್ಲ ಬಟ್ಟೆ ಎಲ್ಲ ಕಬೋರ್ಡ್ಸ್ ಎಲ್ಲ ನೀಟಾಗಿ ಜೋಡಿಸ್ಕೊಂಡ್ಬಿಡ್ತೀನಿ. ಟೈಮ್ ಸಿಕ್ಕಿದಾಗೆಲ್ಲ ಒಂದೇ ದಿನ ಮಾಡೋಕ್ಕೋಗಲ್ಲ. ಸೊ ಇದೆಲ್ಲ ನನ್ನ ಮಗನೇ ನೀಟಾಗಿ ಫ್ಯಾನ್ಸ್ ಎಲ್ಲ ಕ್ಲೀನ್ ಮಾಡ್ಕೊಡ್ತಾನೆ. ನಾನೇನು ಫ್ಯಾನ್ಸ್ ಕ್ಲೀನ್ ಮಾಡಲ್ಲ. ಅಲ್ಲಿ ಬಂದು ಅವನೇ ಕ್ಲೀನ್ ಮಾಡ್ತಾನೆ. ಕರ್ಟನ್ಸ್ ಎಲ್ಲ ಹಾರಿದಾವೆ, ಮಳೆ ಬಂತು ಅಂತೆಲ್ಲ ಈ ಕಡೆ ಹಾಕ್ಕೊಂಡೆ. ಪಿಲ್ಲೋಸ್ ಎಲ್ಲ ವಾಶ್ ಮಾಡಿಟ್ಟು ಇವಾಗ ಬಿಸಿಲು ಬರ್ತಾಯಿದೆ, ಮತ್ತೆ ಆಚೆ ಇಡಬೇಕು. 2 ಕರ್ಟನ್ಸ್ ಎಲ್ಲ ಹರಿದೋಗ್ಬಿಟ್ಟಿದೆ. ಇವಾಗ ಇದು ಹೊಸ ತರಬೇಕು ಕರ್ಟನ್ಸ್, ಈ ಕಲರ್. ಸೊ ಈ ಮಕ್ಕಳ ರೂಮ್ದು ಗಿಡದಿಂದ ಇದೆಲ್ಲ ಲೀವ್ಸ್ ಎಲ್ಲ ಉದುರೋಗ್ಬಿಟ್ಟಿದೆ. ಸೊ ಇದು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದೀನಿ ಗಿಡದಕ್ಕೆ ನೆಡೋದಕ್ಕೆ. ಅಂತೂ ತುಂಬ ಯೂಸ್ಫುಲ್ ಆಗಿದೆ ಕ್ಲೀನ್ ಮಾಡೋದಕ್ಕೆ ಮಾತ್ರ. ಸೊ ಇದ್ರ ಲಿಂಕ್ ಬೇಕಾದರೆ ಕೊಡ್ತೀನಿ. ಈಸಿಯಾಗಿ POP ಇದಾಗಲಿ ನೀಟಾಗಿ ಧೂಳೆಲ್ಲ ನೀಟಾಗಿ ಬಂದುಬಿಡುತ್ತೆ. ಸೊ ಈ ಥರ ಹೆಡ್ಜಸ್ ಇದ್ರೂ ಅಷ್ಟೇ ಗ್ಲಾಸಸ್ಸು ನೀಟಾಗಿ ಕ್ಲೀನ್ ಮಾಡ್ಕೊಬೋದು. ಬೆಸ್ಟಿ ಪ್ರಾಡಕ್ಟ್ ಇದು ಕ್ಲೀನ್ ಮಾಡ್ಕೊಳಕ್ಕೆ ಮಾತ್ರ. ನೋಡಿ ಇಷ್ಟು ನೀಟಾಗಿ ಹೊರಟೋಗ್ಬಿಡುತ್ತೆ. ನೀಟಾಗಿ ಧೂಳು ಉದುರಿಸ್ಕೊಬೋದು. ಈ ಥರ ಕಾರ್ನರ್ಸ್ ಇದ್ರೂ ಅಷ್ಟೇ ನೀಟಾಗಿ ಧೂಳೆಲ್ಲ ಹೊರಟೋಗ್ಬಿಡುತ್ತೆ. ಈ ಥರ ಮೇಲೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಬೋದು. ಸೊ ಸೋಫಾಸ್ ಎಲ್ಲ ಕಾರ್ನರ್ಸ್ ಎಲ್ಲ ಕೈ ಹಟ್ಕೋದಿಲ್ಲ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡ್ರೆ ನೀಟಾಗಿ ಎಡ್ಜಸ್ ಎಲ್ಲ ಹೊರಟೋಗುತ್ತೆ ಧೂಳು ಏನಿದ್ರೂ. ಸೊ ಇಲ್ಲಿ ಜಾಸ್ತಿ ಧೂಳಿರೋದು, ಗಲೀಜೇನು ಅಷ್ಟೊಂದಿಲ್ಲ. ಸೊ ಮನೆಯೆಲ್ಲ ನೀಟಾಗಿ ಕಸ ಗುಡಿಸ್ಕೊಂಡ್ಬಿಟ್ರೆ. ಮನೆ ಕ್ಲೀನ್ ಮಾಡೋ ಟೈಮಲ್ಲಿ ಬೆಳಗ್ಗೆ ಅಡುಗೆ ಮಾಡಿ ಇಟ್ಟಿದ್ದೀನಿ. ಇದಕ್ಕಿಂತ ಬಿಳೆ ಸಾಂಬಾರು, ಬೆಳಗ್ಗೆ ಪೂರಿ ಮಾಡಿಕೊಟ್ಟೆ ಬಾಕ್ಸ್ಗೆ. ಮಧ್ಯಾಹ್ನಕ್ಕೆ ಸಾಂಬಾರು ಮತ್ತು ರೈಸ್ ಮಾಡಿಬಿಟ್ಟಿದ್ದೀನಿ. ಸೊ ಮನೆ ಕ್ಲೀನ್ ಮಾಡೋ ಟೈಮಲ್ಲಿ ಈ ಥರ ಮಾಡಿಟ್ಬಿಟ್ಟು ನನಗೆ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಈಸಿ ಆಗುತ್ತೆ. ಸೊ ಇದೊಂದು ಹಾಲ್ ಇರುತ್ತೆ ಕ್ಲೀನ್ ಮಾಡೋದಕ್ಕೆ, ಮತ್ತು ಕಿಚನ್ ಇದೆ ಕ್ಲೀನ್ ಮಾಡೋದು. ಸೊ ಇದೊಂದು ಡೇ ತೊಗೊತೀನಿ ಕ್ಲೀನ್ ಮಾಡೋದಕ್ಕೆಲ್ಲ. ಗ್ಲಾಸಸ್ಸು ಬಟ್ಟೆಲಿ ಒರೆಸೋದಕ್ಕಿಂತ ಈ ಥರ ಕಾಲಿನ ಹಾಕ್ಕೊಂಡು ನೀರು ಸ್ವೆಪ್ಪಲ್ಲಿ ಒರೆಸ್ಕೊಂಡ್ರೆ ನೀಟಾಗಿ ಬಂದುಬಿಡುತ್ತೆ. ಸೊ ಇದನ್ನೆಲ್ಲ ಒರೆಸೋದಕ್ಕೆ ನಾನು ಹನಿ ವೆನ್ನೆಲ್ಲ ಫ್ರೇಗ್ರೆನ್ಸಿ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದನ್ನು 2 ಡ್ರಾಪ್ಸ್ ಹಾಕ್ಕೊಂಡ್ರೆ ಸಾಕು, ಸ್ಮೆಲ್ಲು ಚೆನ್ನಾಗಿ ಬರುತ್ತೆ. ಸೊ ನೀಟಾಗಿ ಮಾಪಿಂಗ್ ಮಾಡ್ಕೊಂಬಿಟ್ರೆ ಈಸಿ ಆಗಿಬಿಡುತ್ತೆ. ಧೂಳೆಲ್ಲ ನೀಟಾಗಿ ಹೊರಟೋಗುತ್ತೆ. ನಾನು ಈ ಥರ ಮಾಪ್ ಮಾಡೋಕ್ಕೆ ಸಪ್ರೇಟ್ ಮಾಪ್ ಇಟ್ಕೊಂಡಿದ್ದೀನಿ. ಈ ರೀತಿ ಸಪ್ರೇಟ್ ಮಾಪ್ ಇಟ್ಕೊಂಡಿದ್ರೆ ಒರೆಸ್ಕೊಳಕ್ಕೆ ನೀಟಾಗಿರುತ್ತೆ. ಸೊ ಗೋಡೆ ಎಲ್ಲ ನೀಟಾಗಿ ಒರೆಸ್ಕೊಂಡೆ, ಏನೇ ಗಲೀಜಾಗಿದ್ರು ಈ ಥರ ಒರೆಸ್ಕೊಂಡ್ರೆ ಹೊರಟೋಗುತ್ತೆ. ಕಬೋರ್ಡ್ಸು ಫ್ರೀ ಇದ್ದಾಗ ಕ್ಲೀನ್ ಮಾಡ್ಕೊತೀನಿ, ಎಲ್ಲ ನೀಟಾಗಿದೆ. ಸ್ಟೋರ್ ರೂಮ್ ಎಲ್ಲ ನೀಟಾಗಿ ಕ್ಲೀನಾಗೇ ಇದೆ. ಸೊ ಇದನ್ನು ಫಸ್ಟೇ ಕ್ಲೀನ್ ಮಾಡ್ಕೊಂಡಿದ್ದೆ. ಕಾಳು ಅನ್ನೋದೇನಾದರೂ ಜಾಸ್ತಿ ಇದ್ದರೆ ಈ ಥರ ಬಾಟಲ್ ಹಾಕಿಟ್ಕೊಂಡ್ಬಿಡ್ತೀನಿ, ಹುಳ ಗಿಳ ಏನೂ ಬೀಳೋದಿಲ್ಲ. ಅಲ್ಲೆಲ್ಲ ಕಾಟನ್ಸ್ ಎಲ್ಲ ಹಾಕ್ಕೊಡ್ತಾ ಇದ್ದಾನೆ. ಸೊ ಎಲ್ಲ ಫುಲ್ಲು ಡ್ರೈ ಆಗಿದೆ. ಸೊ ರೂಮ್ದೆಲ್ಲ ನೀಟಾಗಿ ವಿಂಡೋಸ್ಗೆ ಕರ್ಟನ್ಸ್ ಎಲ್ಲ ಹಾಕ್ಕೊಂಡ್ಬಿಡ್ತಾ ಇದ್ದೀನಿ. ಅವತ್ತೇ ವಾಶ್ ಮಾಡಿ ಅವತ್ತೇ ಹಾಕ್ಕೊಂಬಿಟ್ರೆ ಕೆಲಸ ಎಲ್ಲ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ನೀಟಾಗಿ ಟಾಲ್ಸಲ್ಸ್ ಎಲ್ಲ ಹಾಕ್ಕೊತಾ ಇದ್ದೀನಿ ಸೆಟ್ ಮಾಡಿ. ಸೊ ಸೋಫಾನ ಚೇಂಜ್ ಮಾಡ್ತಾಯಿದ್ದೀನಿ. ಫಸ್ಟ್ ಈ ಕಡೆ ಇತ್ತು, ಇವಾಗ ಈ ಕಡೆ ಚೇಂಜ್ ಮಾಡ್ತಾಯಿದ್ದೀನಿ.
ನೈಟ್ ಡಿನ್ನರ್ಗೆ ಇದಕ್ಕಿನ ಬೇಳೆ ಸಾರಿತ್ತಲ್ಲ ಅದಕ್ಕೆ ಬಜ್ಜಿ ಮಾಡ್ಕೊತಿದ್ದೆ, ಹೀರೆಕಾಯಿ ಬಜ್ಜಿ. ಸ್ವಲ್ಪ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು ಒಂಚೂರು ಹಾಕ್ಕೊಂಡು, ಚಿಲ್ಲಿ ಫ್ಲೇಕ್ಸು, ಖಾರದ ಪುಡಿ, ಧನಿಯಾ ಪುಡಿ, ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕಲಿಸ್ಕೊಂಡು ನೀರು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಂಡ್ರೆ ಬಜ್ಜಿ ಹಿಟ್ಟು ಕರೆಕ್ಟಾಗಿ ಇರಬೇಕು. ತುಂಬ ತೆಳ್ಳಗೂ ಇರಬಾರ್ದು, ತುಂಬ ಗಟ್ಟಿಯಾಗೂ ಇರಬಾರ್ದು. ಹೀರೆಕಾಯಿನ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡು ಬಜ್ಜಿ ಮಾಡ್ಕೊತಾ ಇದ್ದೀನಿ. ರಾತ್ರಿ ಊಟಕ್ಕೆ ಇದಕ್ಕಿನ ಬೇಳೆ ಸಾಂಬಾರು, ಅನ್ನ, ಬಜ್ಜಿ. ಸೊ ಇವತ್ತು ಕ್ಲೀನಿಂಗ್ ಫುಲ್ ಮೇಲೆ ಹಾಲೆಲ್ಲ ಮುಗೀತು. ಸೊ ನೆಕ್ಸ್ಟ್ ಡೇ ಬಂದು ಮಧ್ಯಾಹ್ನ ಮೇಲೆ ನಾನು ಫ್ರೀ ಇದ್ದಾಗ ಈ ರಾಕ್ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಒಂದೇ ಟೈಮ್ ಪಾತ್ರೆ ಎಲ್ಲ ತೆಗೆದು ಕ್ಲೀನ್ ಮಾಡಲ್ಲ. ಸೊ ಈ ಕಬೋರ್ಡ್ ಏನಿದೆ, ಈ ರಾಕು, ಇದನ್ನು ತೆಗೆದುಬಿಟ್ಟು ಮಾತ್ರ ಕ್ಲೀನ್ ಮಾಡ್ಕೊಂಬಿಟ್ಟು ಮತ್ತು ಹಂಗೆ ನೀಟಾಗಿ ಜೋಡಿಸ್ಕೊಂಡ್ಬಿಡ್ತೀನಿ. ಸೊ ಕಾಲಿನಾಗ ಸ್ವಲ್ಪ ಹೊತ್ತು ನೆನೆಸಿಟ್ಬಿಟ್ಟು ಮತ್ತು ನೀಟಾಗಿ ಒರೆಸ್ಕೊಂಡ್ರೆ ಜಿಡ್ಡಿದ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ. ನೋ ಎಂಟ್ರಿ. ಸೊ ನೋ ಎಂಟ್ರಿ ಅನ್ನೋದು ನಮಗೆ ಜಿರಳೆಯನ್ನು ತುಂಬ ಕಡಿಮೆ ಮಾಡುತ್ತೆ. ನಾನು 15 ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ. ಈ ಥರ ಕಾರ್ನರ್ಸೆಲ್ಲ ಇಟ್ಬಿಟ್ರೆ ಒಂದು 6 ತಿಂಗಳಲ್ಲಿ ಜಿರಳೆ ನಿಮಗೆಲ್ಲೂ ಕಾಣೋದಿಲ್ಲ. ಮನೇಲಿ ಸಣ್ಣ ಜಿರಳೆ ಜಾಸ್ತಿ ಇದ್ದರೆ ಈ ಥರ ನೋ ಎಂಟ್ರಿ ಇಡಿ, ಇದ್ರ ಸ್ಮೆಲ್ಲಿಗೆ ಜಿರಳೆ ಅನ್ನೋದು ಬರೋದಿಲ್ಲ. ಒಂದು 5-6 ಡೇಸಲ್ಲಿ ಫುಲ್ಲು ಕ್ಲಿಯರ್ ಆಗಿಬಿಡುತ್ತೆ. ಸೊ ಅಡುಗೆ ಮನೇನ ನಾನು ಈ ರೀತಿ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಒಂದು 2 ಡೇಸಲ್ಲಿ ಕ್ಲೀನ್ ಮಾಡ್ತೀನಿ ಅಡುಗೆ ಮನೇನ. ಸೊ ಮನೇಲಿ ಈ ಥರ ರಾಕ್ಸ್ ಒಂದಿದ್ರೆ ಪಾತ್ರೆ ಎಲ್ಲ ಇಡೋದಕ್ಕೆ ತುಂಬ ಯೂಸ್ ಆಗುತ್ತೆ. ಸೊ ಮನೆ ಕ್ಲೀನ್ ಮಾಡೋದು ನಂಗೆ ಎಕ್ಸ್ಟ್ರಾ ಕೆಲಸ. ಫಸ್ಟ್ ಅಡುಗೆ ಎಲ್ಲ ಬೆಳಗ್ಗೆನೇ ಮಾಡಿ ಇಟ್ಬಿಟ್ಟು ಮತ್ತೆ ಇದನ್ನು ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ತೀನಿ. ಸೊ ಈ ರೀತಿ ನಾನು ಕ್ಲೀನಿಂಗ್ ಮಾಡೋದು. ಸೊ ನಾನು ವಿಡಿಯೋ ಕೊನೆವರೆಗೂ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್. ಮುಂದಿನ ವಿಡಿಯೋದಲ್ಲಿ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೇನು ಸ್ವೀಟ್ ಮಾಡ್ತೀನಿ ಅಂತ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ತಪ್ಪದೇ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.